ಪಡ್ಡು ಮಾಡೋದನ್ನ ವಿಡಿಯೋ ರೆಸಿಪಿನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ನಿಮ್ಮ ಜೊತೆ ಫ್ರೆಂಡ್ಸ. ಹಂಗೆ ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ. ಅದಕ್ಕೆ ಸಾಂಬಾರು ಮಾಡೀನಿ ನೋಡ್ರಿ. ಆಮೇಲೆ ಇದು ಪಡ್ಡು ಚಟ್ನಿ ವಿಡಿಯೋ ಅಂತೂ ನಿಮ್ಮ ಜೊತೆ ಶೇರ್ ಆಗೈತಿ. ಆಮೇಲೆ ಸಾಫ್ಟ್ ಮತ್ತು ಸ್ಪಾಂಜಿ ಆಗುವಂಥ ಪಡ್ಡು ನೋಡ್ರಿ. ಹಿಟ್ಟಂತೂ ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿತ್ತು. ಪಡ್ಡುನು ಭಾರಿ ಆಗಿದ್ವು. ಅದ್ರ ಜೊತೆ ಸಾಂಬಾರು ಮತ್ತು ಚಟ್ನಿ ಕಾಂಬಿನೇಷನ್ ಅಂತೂ ಮಸ್ತ್ ಇತ್ತು. ನಮ್ಮ ಗೌರೀಶನ ಸಲುವಾಗಿ ಸಾಂಬಾರು ಮಾಡ್ಬೇಕಾಯ್ತು, ಹಿಂಗಾಗಿ ಮಾಡಿದ್ವಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಹಾಕಿದ ಗಷ್ಟಕ್ಕೆ ಹಿಟ್ಟು ಯಾವ ರೀತಿ ಉಬ್ತತಿ ಅಂಥೇಳಿ, ಅಂದ್ರೆ ಚಲೋತ್ನಂಗೆ ನೆನೆದಿರ್ತೈತಲ್ಲ, ಹಿಂಗಾಗಿ ಯಾವುದೇ ಪ್ರಾಬ್ಲಮ್ ಆಗಂಗಿಲ್ಲ ನೋಡ್ರಿ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗಿದ್ವು. ಪಟ ಅಂತೇಳಿ ಪಡ್ಡನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಗೌರೀಶಿಗೆ ಅವ್ರ ಪಪ್ಪ ಅವರಿಗೆ ಹಾಕಿ ಕೊಡಕ್ಕೆ ಬರ್ತೈತಿ. ಯಾಕಂದ್ರೆ ಲೇಟ್ ಒಂದಾಗಿತ್ತು, 11 ಗಂಟೆ ಆಗಿತ್ತು, ಸೋಮವಾರ ಅಲ್ಲ. ಪಡ್ಡಂತೂ ರೆಡಿ ಆದ್ವ. ನಮ್ಮ ಗೌರೀಶಿಗೆ ಹಾಕ್ಕೊಡ್ತಾನೆ ನೋಡ್ರಿ. ಫಸ್ಟ್ ಒಂದು ನಾಷ್ಟ ಮಾಡಿಸ್ಬಿಡೋಣ, ಯಾಕಂದ್ರೆ ಲೇಟ್ ಆತಂದ್ರೆ ಮತ್ತೆ ನಾವು ನಾಷ್ಟಕ್ಕೆ ಕೈ ಸಿಗೋದು ಕಷ್ಟ. ಹಿಂಗಾಗಿ ಗೌರೀಶ್ ಗೌಡ್ರೆ ನಾಷ್ಟ ಮಾಡತ್ತಾರ ನೋಡ್ರಿ. ಇವತ್ತು ಕ್ರಿಸ್ಮಸ್ ಡೇ ಮನ್ಯಾಗ ಅದಾರಲ್ಲ, ಹಿಂಗಾಗಿ ನಮ್ಮ ಮನೆಯವ್ರದ್ದು ನಾಷ್ಟ ಆಯ್ತು. ಬಿಟ್ಟು ಹೋದ್ರು ನೋಡ್ರಿ. ಇನ್ನು ದೀಕ್ಷಾ ಗೌರೀಶ ಇವರು ಏನೋ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ಮೇಡಮ್ ಅವ್ರ ಕತ್ರಿ ತೊಗೊಂಡು ಕಟ್ ಮಾಡೋದು ಇದೇ ಮರೆ ಇವ್ರದ್ದು ಅದಿಲ್ಲ ಫ್ರೆಂಡ್ಸ. ಹೋದ ವಿಡಿಯೋದಾಗ ಹೇಳಿದ್ನಲ್ಲ, ಹೋದ ವಾರ ನಾನು ಇದು ಏನಪ್ಪ ಟೈಲರಿಂಗ್ ಕ್ಲಾಸಿಗೆ ಊರಾಗ ಫ್ರೀಯಾಗಿ ಹೇಳಕ್ಕೆ ಬಂದಾರ. ಮಠದೊಳಗೆ ಸಿದ್ದರಾಮೇಶ್ವರ ಮಠದೊಳಗೆ ಹೇಳಕತ್ತಾರ. ಹಿಂಗಾಗಿ ಅಲ್ಲಿ ತಮ್ನೇಲಿ ಕೊಡಕ್ಕೆ ಹೋಗಿದ್ವಿ ಅಂಥೇಳಿ ಕ್ಲಾಸಿಗೆ ಇವತ್ತು ಹೋಗೋದಾತ್ ನೋಡ್ರಿ, ಸೋಮವಾರ ದಿವಸ. ಎಲ್ಲರೂ ಆಲ್ರೆಡಿ ಬಂದಿದ್ರು. ಈಗ ಬೇಸಿಕ್ ಸ್ಟಿಚ್ ಹೇಳ್ಕೊಡಕತ್ತಿದ್ರು. ಮೇಡಮ್ ಬಂದಿರಲಿಲ್ಲ ಇನ್ನೂ, ಆಮೇಲೆ ಬರ್ತಾರವ್ರು ಫ್ರೆಂಡ್ಸ. ನಾವು ಲೇಟಾಗಿ ಬಂದ್ವಿ. ಆಲ್ಮೋಸ್ಟ್ ಆಲ್ ಜನ ಎಲ್ಲ ಬಂದಾರ, ಅವ್ರು ಮಾಡಕತ್ತಾರ. ತೋರಿಸಿದ್ನೆಲ್ಲ ವಿಡಿಯೋ ಫ್ರೆಂಡ್ಸ. ಆಲ್ಮೋಸ್ಟ್ ಅಲ್ಲ ಇಷ್ಟೊಂದು ಸ್ಟಿಚ್ ಈಗ ಆಗಲೇ ಹೇಳ್ಕೊಟ್ಟಾರ. ನಾನು ಇವಾಗ ಬರಾಕತ್ತಲ್ಲ ಒಂದು 4 ಅಷ್ಟು ಹಾಕ್ಕೊಂಡೇನಿ. ಅದು ನಮ್ಮ ಸವಿತಾ ಅವನು ಹೋಗ್ತಾಳಲ್ಲ, ಅವ್ರ ಕಡೆ ಕೇಳಿಸ್ಕೊಂಡು ಹಾಕ್ಕೊಂಡಿದ್ದೆ. ನಮ್ಮ ಓನ್ಯಾಗನ ಭಾರತಿ ಆಂಟಿ ಮತ್ತು ಸವಿತಾ, ನಮ್ಮ ಲಕ್ಷ್ಮಿ, ನಾನು, ನಮ್ಮ ಅಕ್ಕಾರಿಬ್ರು ಇಷ್ಟು ಜನ ಹೋಗ್ತೀವಿ. ಇಷ್ಟೂರು ಕಂಪಲ್ಸರಿಯಾಗಿ ಹೋಗಾಕತ್ತೇ ಇಲ್ಲ, ಲೇಟಾಗಿ ಆಗತ್ತೈತಿ. ಅದ್ರಾಗ ಇವತ್ತು ನಾನು ಹೋಗಿದ್ದೆ. ಕೆಲವೊಂದಿಷ್ಟು ಬೇಸಿಕ್ ಸ್ಟಿಚ್ ಹೇಳ್ಕೊಟ್ರೆ ಹಾಕಾಕತ್ತಾರ ನೋಡ್ರಿ. ಇವ್ರ ಹೇಳ್ಕೊಡಕತ್ತಾರ ನೋಡ್ರಿ ಟೈಲರಿಂಗ್ ಕ್ಲಾಸು. ಆಲ್ರೆಡಿ ಕೆಲವೊಬ್ರು ಮುಗಿದಿದ್ದು, ಅವರು ಹೂವನ್ನ ಹಾಕತ್ತಿದ್ರು. ಇನ್ನೂ ನಮ್ಮ ಆಂಟಿ ಮತ್ತು ನಮ್ಮ ಸವಿತಾ ಇನ್ನೂ ಸ್ಟಿಚ್ ಕಡಿಮೆ ಹಾಕು, ಅವ್ರು ಲಾಸ್ಟ್ನೇದೀಗ ಫ್ಲವರ್ ಹಾಕೋದ್ರಾಗದಾರ. ಎಲ್ಲರೂ ಅದ್ರದ್ದು ಡಯಾಗ್ರಾಮ್ ಹಾಕ್ಕೊಂಡು ಅದ್ರದ್ದು ಫ್ಲವರಿಗೆ ಗಂಟೆನಿಕ್ಕಿ ಅಂತೇಳಿ ಬರ್ತದಲ್ಲ, ಅದನ್ನು ಸ್ಟಿಚ್ ಹಾಕ್ತಾರೆ. ಇಲ್ಲಿ ತೋರ್ಸಾಕತ್ತಾರ ನೋಡ್ರಿ. ಅದೇ ಫ್ಲವರ್ ಒಳಗೆ ಈ ಟೈಪ್ ಹಾಕ್ಬೇಕು. ಈ ಥರ ಹಾಕ್ಬೇಕು ನೋಡ್ರಿ. ಇದನ್ನ ನಮ್ಮ ಸವಿತಾ ಹಾಕಿದ ಸ್ಟಿಚ್ ಈ ರೀತಿ ಆಗ್ಯಾವ ನೋಡ್ರಿ. ಅವರು ಅರ್ಧ ಮೀಟ್ರ್ ಅರ್ಬಿ ತೊಗೊಂಡು ಹಾಕ್ಯಾರ, ನಾವು ಸ್ವಲ್ಪನ ತೊಗೊಂಡು ಹಾಕೇವಿ ನೋಡ್ರಿ. ಕ್ಲಾಸ್ ಮುಗೀತು ನೋಡ್ರಿ, ಹೊಂಟಿವಿ ನಾವೆಲ್ಲರೂ ಇನ್ನು ಮನೆಗೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೊರಗೆ ಹೋಗೇಬಿಟ್ರು. ನಾವು ಲೇಟಾಗಿ ಬಂದ್ವಲ್ಲ, ಇನ್ನೂ ಕುಂತಿದ್ವಿ. ನಮ್ಮ ಸವಿತಾ ನಮ್ಮ ಮನೆಗೆ ಯಾರು ಬಂದಾರ? ಸೌತ್ಯಾ ಎಲ್ಲಗಳಕ್ಕೆ ನಾ ಇಲ್ದ ಬಂದು ಹೋಗ್ಕೊಳ್ಳೋದ? ಎಲ್ಲದಳಕಿ ಸೌತಿ ಎಲ್ಲದಾರ ಅವ್ರ ಬೀಗ್ರ ನಾವು ಇಲ್ದ ಬಂದ್ಬಿಟ್ಟಾರ. ಹೌದಾ? ಅದಕ್ಕೆ ಹೆದರಿ ಬರ್ದ ಬಿಟ್ಬಿಟ್ಟ ಗಂಡನ ಮನೆಗೆ. ಏನು ದೀಕ್ಷಾವ್ ಕರ್ದಿದ್ದಕ್ಕೆ ಬಂದಂಗೆ ಆತನೀಗ? ಈಗ ಮೂಡಾಗ ಅಪ್ಸೆಟ್ ಆಗಿತ್ತು, ಹಾಸ್ಟೆಲ್ಗೆ ಹೋಗಿ ಬೇಜಾರಾಗೈತಿ. ಹಂಗೇನಿಲ್ಲ. ಏನು ತಂದಿ ಮಮ್ಮಿ? ಬಾಳೆಹಣ್ಣ. ನಂಗೆ ಸೀರೆ ಕೊಡುವ ಅನ್ನೋದನ್ನ ಏನಂತಂದಾರವ ಅತ್ತಿಯರ್ ನಿಂಗೆ? ಚಿಪ್ಸು ಕುರ್ಕುರಿ ನಾ ಬರ್ತಾರಂದಿದ್ರು. ನಮ್ಮ ಪದ್ದು ಅವರು ಬಂದಿದ್ರು. ನಾನು ಕ್ಲಾಸಿಂದ ಬರೋಗೊಡ್ದೆ, ಅವರು ಕೈಕಾಲು ತೊಳ್ಕೊಂಡಿದ್ರೆ ಅವ್ರಿಗೆ ಬಂದು ನಾಷ್ಟ ಹಾಕಿಕೊಟ್ಟೆ. ಆಮೇಲೆ ನಮ್ಮ ಮನೆಯವರು ಕಡ್ಲಿ ಗಿಡ ತಂದಿದ್ರೆ ನಮ್ಮ ಅಂಟಿ ಕಡ್ಲಿ ಗಿಡ ಹರಿಯಾಗತ್ತಾರ ನೋಡ್ರಿ. ಕಡ್ಲಿ ಹುರ್ಕೊಂಡ್ರಾತಂತೇಳಿ. ಆದರೂ ಅವನ್ನ ಆಲ್ಮೋಸ್ಟ್ ಅಲ್ಲಿ ಕುಂತು ಮಾತಾಡ್ಕೊತ ಖಾಲಿನ ಮಾಡಿಬಿಟ್ವಿ. ಉರಿದಾಗಲಿಲ್ಲ. ಈಗ ನಾಷ್ಟ ಮಾಡಾಕತ್ತಾಳ ಪದಕ್ಕ. ಇವ್ರದ್ದೆಲ್ಲ ನಾಷ್ಟ ಮಾಡಿ 1 ತಾಸು ಮಾತು ಹೇಳ್ಕೊತ ಕುಂತ್ಬಿಟ್ಟಿವಿ. ಇಲ್ಲೇ ಟೈಮ್ ಹೋಗಿದ್ದಾಗ ಗೊತ್ತಾಗಿಲ್ಲ ನಮಗೆ. ಆಮೇಲೆ 3:30 ಪೌನೆ 4 ಆಗಿತ್ತು ಅವರು ಹೊರಡು ಟೈಮ್ ಆತ. ಯಾಕಂದ್ರೆ ಈಗಿನ ಹಾಸ್ಟೆಲ್ ಕುಂತಾರ, ಅವ್ರೊಬ್ರು ಬೈಕ್ ಮೇಲೆ ಹತ್ತಿ ಕುಂತಾರ. ಇವರೆಲ್ಲ ಎಲ್ಲಿ ಹೊಂಟ್ರೀಗ?
ಹಾ ಪ್ರಿಯಾ ಹೋಗ್ಬೇಕು ಅವ್ರ ಮಾವ ಬಿಟ್ಟು ಅಂತಾನೆ ಶಾಟ್ಕೊಂಡು ಕುಂತ್ಬಿಟ್ಟು ಆಡಕೊಂತಾಳ ನೋಡು. ಯಾಕೆ ಬೇ ಯಾಕೆ ಲೇಟ್ ಆಯ್ತು ಮತ್ತೆ ಟೈಮ್ ಪಟ ಪಟ ಮಾಡ್ರಿ ಜಲ್ದಿ ಅವಸರ ಮಾಡ್ರಿ. ನಮ್ಮ ಪದ್ದು ನಮ್ಮ ಆಂಟಿ ಬಂದ್ರು ನಮ್ಮ ಮಲ್ಲವತ್ತಿ ಬಿಟ್ಟು ಹೊಂತಿದ್ದಕ್ಕ ಅಪ್ಪು ಅಳಕತ್ತಾಳ, ಸ್ನೇಹ ಅಳಕತ್ತಾಳ, ದೀಕ್ಷಾ ಅಳಕತ್ತಾಳ. ಫೈನಲ್ ಆಗಿ ಪದ್ದು ಊರಿಗೆ ಹೊಂಟ್ಲ, ಎಲ್ಲ ಮಕ್ಕಳನ್ನೂ ಅಳಕಚ್ಚಿ ಹೊಂಟ್ಲೆ. ಫ್ರೆಂಡ್ಸ್ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.